ಇದು ಸ್ನೇಕ್ ಫ್ರೂಟು, ಇದು ಹುಣಸೆ ಹಣ್ಣು, ಇದು ಸ್ಟಾರ್ ಫ್ರೂಟ್, ಇದು ನನ್ ಗಂಡ ಫ್ರೂಟ್. ನನಗೆ ತುಂಬಾ ವರ್ಷಗಳ ಆಸೆ ಏನಪ್ಪಾ ಅಂತಂದ್ರೆ ಮಸಾಜ್ ಮಾಡಿಸ್ಕೋಬೇಕು, ಥೈಲ್ಯಾಂಡ್ಗೆ ಬಂದು ಮಸಾಜ್ ಮಾಡಿಸ್ಕೋಬೇಕು ಅನ್ನೋದೊಂದು ಆಸೆ. ನೋಡ್ ಪಂಡೆ ಆ ಹುಡುಗಿ ಮಾಡಿಸ್ಕೊಂಡಿದ್ದಾಳೆ. ಅಯ್ಯೋ ಡಬಲ್ ಮೀನಿಂಗ್. ಹಲೋ ಹಲೋ, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನೀನು ಶರ್ಟ್ ಹಾಕೊಂಡ್ರೆ ಸಾಕು, ಚಡ್ಡಿ ಹಾಕೊಳ್ಳೋದು ಬೇಡ. ಬದುಕಿದು ಜಟಕ ಜಟಕ ಬಂಡಿ ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಸೊ ಡೇ 3 ಇನ್ ಫುಕೆಟ್. ನಾವು ಇವತ್ತು ದಿ ವೆರಿ ಫೇಮಸ್ ಜೇಮ್ಸ್ ಬಾಂಡ್ ಐಲ್ಯಾಂಡ್ ಬಂದಿದೀವಿ. ಸೊ ಇಲ್ಲಿ ಇವತ್ತು ಕಯಾಕಿಂಗು, ಸ್ಪೀಡ್ ಬೋಟು, ಇನ್ನು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನೀವು ಇವತ್ತಿನ ವ್ಲಾಗ್ ಅಲ್ಲಿ ನೋಡ್ಬೋದು. ನಿನ್ನೆ ಡೇ 2 ತುಂಬಾ ಚೆನ್ನಾಗಿತ್ತು. ಫಿಫಿ ಐಲ್ಯಾಂಡು ಹಾಗೆ ಬಾಂಗ್ಲಾ ಸ್ಟ್ರೀಟ್ಗೆಲ್ಲ ಹೋಗಿದ್ವಿ, ಅಲ್ಲಿ ಸ್ಟ್ರೀಟ್ ಫುಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಇನ್ನು ಸಾಕಷ್ಟು ನೋಡ್ಬಿಟ್ವಿ ನೆನ್ನೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಡೇ 3 ಹೇಗೆಲ್ಲ ಆಗುತ್ತೆ ಅಂತ ನೀವು ಇವತ್ತಿನ ವ್ಲಾಗ್ ಅಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಫುಲ್ಲು ಕುತ್ಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಸೊ ಕ್ಲೀನ್ ಆಗಿ ಕೇಳಿಸ್ಕೋಬೇಕು, ಇಲ್ಲ ಅಂತಂದ್ರೆ ಗಾನ್ ಕೇಸ್. ಇಲ್ಲಿ ಯಾರಾದ್ರೂ ಸ್ನಾರ್ಕ್ಲಿಂಗು ಅದು ಇದು ಮಾಡೋರು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ಸ್ ತಿಳ್ಕೋಬೇಕು. ಇದರೊಂದಷ್ಟು ಸೈನ್ಸ್ ಇರುತ್ತೆ, ಓಕೆ ನಾಟ್ ಓಕೆ, ಆಮೇಲೆ ಅಪ್ ಹಿಂಗೆ ಈ ತರದೆಲ್ಲ ಸೈನ್ಸ್ ಇರುತ್ತೆ, ಅದೆಲ್ಲ ತಿಳ್ಕೋಬೇಕು. ಸೊ ವಾಟರ್ ಆಕ್ಟಿವಿಟೀಸ್ ಮಾಡೋರು ದಯವಿಟ್ಟು ಇದನ್ನೆಲ್ಲ ಕ್ಲೀನ್ ಆಗಿ ಇನ್ಸ್ಟ್ರಕ್ಷನ್ಸ್ ನ ತಿಳ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಅಂಡರ್ ವಾಟರ್ ಏನಾದ್ರೂ ಹೋದಾಗ, ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ನೀವು ಬಿಕಾಸ್ ಮಾತಾಡಕ್ ಆಗಲ್ಲ. ಸೈನ್ ಲ್ಯಾಂಗ್ವೇಜಸ್ ಆರ್ ವೆರಿ ಇಂಪಾರ್ಟೆಂಟ್, ಅದನ್ನ ತಿಳ್ಕೊಳ್ಳಿ. ಬಿಕಾಸ್ ಐ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ಬಾಲಿ. ಬಿಕಾಸ್ ನನಗೆ ನೀರಂದ್ರೆ ಸಿಕ್ಕಾಪಡೆ ಫೋಬಿಯಾ ಇದೆ, ನನಗೆ ನೀರಂದ್ರೆ ಭಯ. ಬಾಲಿಗೆ ಹೋಗೇ ಬಿಡ್ತಾ ಇದ್ದೆ. ಸೊ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿರುತ್ತೆ. ಸೊ ಸೈನ್ ಲ್ಯಾಂಗ್ವೇಜಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ಸ್ನಾರ್ಕ್ಲಿಂಗು, ಸ್ಕೂಬಾ ಡೈವಿಂಗು, ಸೀ ವಾಕು ಯಾರೆಲ್ಲ ಮಾಡ್ತೀರಾ, ಮೇಕ್ ಶೋರ್ ಹ್ಯಾಂಡ್ ಸಿಗ್ನಲ್ಸ್ ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಸ್ಮಾಲ್ ಟಿಪ್ ನೋಡಿ, ಅಲ್ಲಿ ಬೈಕ್ ಬಂದಂಗೆ ಬೈತಿದ್ದಾರೆ, ಬನ್ನಿ 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 ಅಂತ. ನೋಡಿ ಅಣ್ಣ ಬೈತಿದ್ದಾನೆ. ಇಲ್ಲಿ ಫುಲ್ ಶಾಪಿಂಗ್. ನಮ್ಮ ಸಂಸಾರ ಸಾಗರ. ಯಾರೋ ಬೈತಾ ಇದ್ದ ಕಡೆ, ಹೋಗೋಣ ಚಲೋ 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 ಅಂತ ಬೈತಾ ಇದ್ದ. ಹೋಗೋಣ ಎಲ್ಲರೂ. ಈಗ ಯಾವ ಕಡೆ ಹೋದ ಅವನು? ಹಿಂಗೆ ಎಂಟ್ರಿ ಆಗ್ತಾ ಇದೀವಿ. ಇರುತ್ತೆ ಪಾತ್ವೆ, ನೀರ್ ಮೇಲೆ ಈ ತರ ಪಾತ್ವೆ. ಇದು ಸ್ಪೀಡ್ ಬೋಟ್ಸ್, ಇವೆಲ್ಲ ಸ್ಪೀಡ್ ಬೋಟ್ಸ್. ಐಶು, ಎಸ್, ನಂಗೂ ನಿನ್ಗೂ ನೀರಂದ್ರೆ ಭಯ. ಆದ್ರೂ ಸ್ಟೈಲ್ ಆಗಿ ಸ್ಪೀಡ್ ಬೋಟ್ ಅಲ್ಲಿ ಹೋಗೋಣ, ಇನ್ನೊಂದ್ ಮಾಡೋಣ, ಕಯಾಕಿಂಗ್ ಮಾಡೋಣ ಅಂತೆಲ್ಲ ಹೋಗ್ತಾ ಇದೀವಿ. ಇಲ್ಲ ಅಂದ್ರೆ ಕ್ಯಾನೋಯಿಂಗ್ ಎಲ್ಲ ಏನ್ ಗೊತ್ತಾ, ನೀರಿಂದ ಆಚೆ ಅಂದ್ರೆ ನೀರ್ ಮೇಲಿರ್ತೀವಿ, ನೀರ್ ಒಳಗಿರಲ್ಲ. ಸೊ ಇಟ್ಸ್ ಓಕೆ, ಪರವಾಗಿಲ್ವಾ, ಲಾಂಗ್ ಎಸ್ ವಿ ಡೋಂಟ್ ಹ್ಯಾವ್ ಟು ಗೆಟ್ ಡೌನ್ ದ ವಾಟರ್. ಬಟ್ ಆದ್ರೂ ಐ ಆಮ್ ಟ್ರೈಂಗ್ ಟು ಓವರ್ಕಮ್. ಆಯ್ತಾ, ನೆನ್ನೆ ಒಂದ್ ಸ್ಟೆಪ್ ತಗೊಂಡೆ, ಬೇಬಿ ಸ್ಟೆಪ್, ಹೋಗೋಣ ಅಂತ ಸ್ನಾರ್ಕ್ಲಿಂಗ್ ಗೆ. ಏನೋ ನೋಡೋಣ ಏನ್ ಮಾಡತ್, ಒಟ್ಟಿಗೆ ಧೈರ್ಯ ತಗೊಂಡ್ ಏನೋ ಮಾಡೋಣ ಅಲ್ವಾ. ಜೈ ಆಂಜನೇಯ ಅನ್ಕೊಂಡು, ಜೈ ಆಂಜನೇಯ ಅನ್ಕೊಂಡು ನೀರ ಅಷ್ಟೇ. ಎಕ್ಸೈಟೆಡ್ ಆಗಿದ್ದೀರಾ? Yes, very excited. ನಿನ್ನ ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಸತ್ತೋದೆ ಅಮ್ಮ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಂದು ಇದೇನಾ ನಮ್ ಬೋಟು, ಸ್ಪೀಡ್ ಬೋಟು? ಅಯ್ಯೋ, ಇಷ್ಟು ಜನ ಒಳ್ಳೆ ಕುರಿಮಂದೆ ತರ ಹತ್ತಿಸ್ತಾ ಇದಾರೆ ಎಲ್ಲಾರು. ಇಷ್ಟು ಜನ ಎತ್ತೆತ್ತಾಕ್ತಾರೆ. ಇಲ್ಲಿ ಕೂರಕ್ ಜಾಗನೇ ಇಲ್ಲ ಫಸ್ಟ್ ಆಫ್ ಆಲ್. ಅಮ್ಮಮ್ಮ, ಆದ್ರೂ ಹೆಂಗೆ ಇಷ್ಟು ಜನ.
ಯಪ್ಪ ಒಳ್ಳೆ ಕುರಿ ಮಂದೆ ತರ ಹತ್ತಿಸ್ಬಿಟ್ಟಿದ್ದಾರೆ ಎಲ್ಲ ಒಬ್ಬೊಬ್ರು ಒಂದ್ ಕಡೆ ಕೂತಿದೀವಿ ನೋಡಿ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ನೋಡಿ ಜೊತೆಯಲ್ಲಿ ಅಲ್ಲಿ ನೋಡಿ ನಮ್ದು ಅಲ್ಲಿ ನೋಡಿದೆ ನೀನ್ ಆ ಕಡೆ ಹೋಗಿ ಕೂತ್ಕೋ ಆ ಕಡೆ ಹೋಗಿ ಕೂತ್ಕೋ ಅಂತ ನನ್ನ ದೂರ ಹೋಗ್ಬಿಟ್ಟ ಬಟ್ ದಟ್ಸ್ ಓಕೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸ್ಟಾರ್ಟ್ ಆಗಿದೆ. No. One hour later. ಕ್ರಾಕ್ಸ್ ಇದಕ್ಕೆ ಹಾಕಬೇಕು ಅನ್ನೋದು. ಅಷ್ಟೇ. Where is the mobile? Yes. ಯಪ್ಪ ಸ್ಟಿಲ್ ರೆಕಾರ್ಡಿಂಗ್. ನನಗೆ ಫೋನು ಸ್ವಿಮ್ಮಿಂಗ್ ಹೋಗಿತ್ತು. ಇಸ್ ಇಟ್ ಓಕೆ? ನನ್ನ ಗಂಡ ನನಗೆ ಮೀಟರ್ ಆಫ್ ಮಾಡಿಸ್ಬಿಟ್ಟಿದ್ದ. ಮೊಬೈಲೇ ಬಿದ್ದೋಯ್ತು ನೀರೊಳಗೆ. ಅಪ್ಪ ಒಂದು ನಿಮಿಷ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ವಿ ನಿಜವಾಗ್ಲೂ. ಬಟ್ ಫೈನಲಿ ಸಿಕ್ತು. ನೀರು ಒಳಗೆ ಹೊಟ್ಟೋಗಿದೆ. ಏನಾಗಿದೆಯೋ ನೋಡಬೇಕು. ನೋಡಿ ಕೇವ್ ಜೇಮ್ಸ್ ಬಾಂಡ್ ಐಲ್ಯಾಂಡ್. ಫುಲ್ಲು ಜೇಮ್ಸ್ ಬಾಂಡ್ ಐಲ್ಯಾಂಡ್ ಎಲ್ಲ ಹಡುಕೊಂಡು ಮಾಡಿರೋಂಥ. ಹಾಂ ಹುಷಾರಾಗಿ ವಾಕ್ ಮಾಡಬೇಕು, ಇಲ್ಲ ಅಂತಂದರೆ ತಲೆ ಮಕ್ಕ ಲುಕ್ ಸ್ಕ್ರಾಚ್ ಆಗಿಬಿಡುತ್ತೆ. ಕೆಳಗೆ ನೋಡ್ಕೋ. ಒಂಥರ ಎಕ್ಸ್ಪೀರಿಯನ್ಸ್ ಫುಲ್ಲು ಅರ್ಧ ಮಾಡಿ ಮುಳುಗಿದೆ. ತಲೆ ಬಗ್ಗಿಸಿ ನಡಿಬೇಕು. ನಾನು ತಲೆ ಎತ್ತಿ ನಡಿಬೋದು. ನೀನ್ ತಲೆ ಬಗ್ಸು. ನಾನು ತಲೆ ಬಗ್ಸ್ಕೊಂಡೆ ನಡಿಬೇಕು. ನಾನು ತಲೆ ಎತ್ತಿ ನಡಿಬೋದು. ಆದರೂ ಜೇಮ್ಸ್ ಬಾಂಡ್ ಐಲ್ಯಾಂಡಿಗೆ ಬಂದು ಒಂದು ನಿಮಿಷ ಹಾರ್ಟ್ ಅಟ್ಯಾಕ್ ಆಗೋಗ್ತಾ ಇತ್ತು. ಆಗಿತ್ತು, ಸಿಕ್ತು. ವಾಟರ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಆಮೇಲೆ ಬರೀ ನನ್ನ ಬ್ಲಾಗ್ ಮಾತ್ರ ನೋಡ್ಬೇಕಾಗಿತ್ತು ಎಲ್ಲರೂ. ಹೌದು, ಮ್ಯಾಂಗ್ರೋ ಫಾರೆಸ್ಟ್.
ನೋಡಿ. ಅಲ್ಲಿ ನೋಡಿ ಇದು ಯಾವ ಫಿಶು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಫಿಶಾ, ಮೊಸಳೆನಾ, ಬೇರೆ ಏನಾದ್ರೂನಾ? ನೋಡಿ 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 ನೋಡಿ. ಓ ಮೈ ಗಾಡ್, ಡಿಫ್ರೆಂಟ್ ಆಗಿದೆ. ಹೆಂಗೆ ನೋಡಿ, ಬೆವ್ತು ಹೋಗಿದ್ದೀವಿ. ಬಟ್ ನೇಚರ್ ಅಂತೂ ಅಮೇಝಿಂಗ್. ಈ ಕೇವ್ಸು ಜೇಮ್ಸ್ ಬಾಂಡ್ ಐಲ್ಯಾಂಡ್ ಮಜವಾಗಿದೆ. ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿದೆ ಶೂಟ್ಗೆ. ಅಯ್ಯಯ್ಯೋ, ನೀನ್ ಯಾರು? ಮಜಾ ಬಂತು ಗುರು, ಸಾಕಾಗಿದೆ. ಏನ್ ಬೇಡ ಚಿನ್ನ. ವಾವ್, ದಿಸ್ ಇಸ್ ಕ್ರೇಜಿ, ಅಮೇಝಿಂಗ್ ಅಮೇಝಿಂಗ್. ಚಿನ್ನ ನನ್ನ ಫೋನ್ ಕೊಡು. ನಿಜವಾಗ್ಲೂ ಸಖತ್ತಾಗಿದೆ. ವಾಟ್ ಅ ಫೀಲ್ ಮ್ಯಾನ್. ವಾವ್, ಕ್ರೇಜಿ ಆಗಿದೆ. ಇದೊಂಥರ ಮಜಾ ಇದೆ. ವಾವ್, ಅಮೇಝಿಂಗ್. ತಿರ್ಗೋ. ವಾವ್, ಕ್ರೇಜಿ ಕ್ರೇಜಿ. ನಿಜವಾಗ್ಲೂ ಯಾವುದೋ ಸ್ವರ್ಗಕ್ಕೆ ಬಂದಂಗಿದೆ. ವಾಟ್ ಅ ಫೀಲ್. ನಾನಂತೂ ಈ ಥರ ಜಾಗ ಲೈಫಲ್ಲಿ ನೋಡಿರಲಿಲ್ಲ. ಸೊ ಸಾಕಾಗಿದೆ. ವಿಚ್ ಐಲ್ಯಾಂಡ್ ಇಸ್ ದಿಸ್? ಹಾಂಗ್ಕಾಂಗ್ ಐಲ್ಯಾಂಡ್. ಹಾಂಗ್ ಐಲ್ಯಾಂಡ್. ಓಕೆ, ನೋಡಿ ಇದ್ರ ಹೆಸರು ಹಾಂಗ್ ಐಲ್ಯಾಂಡ್ ಅಂತೆ. ಸಾಕಾಗಿದೆ. ಹಾಂಗ್ ಐಲ್ಯಾಂಡ್. ಇಟ್ಸ್ ಗುಡ್, ಇಟ್ಸ್ ರಿಯಲಿ ನೈಸ್. ವಾಹ್, ನೋಡಿ ಹಿಂಗಿದೆ. ನೋಡಿ ರಾಕ್ ಫಾರ್ಮೇಷನ್ ನೋಡಿ ಹೆಂಗಿದೆ. ವಾಹ್, ಈಗ ಕೇವ್ ಒಳಗೆ ಬಂದಿದ್ದೀವಿ. ಒಂಥರ ಫುಲ್ ಹೆಂಗಿದೆ ನೋಡಿ ಇದು. ಯಪ್ಪ, ವಾವ್, ಔತಾರ್ ಮೂವಿಲಿದ್ದಂಗೆ ಇದೆ ಇದು ಒಂಥರ ಅಲ್ವಾ? ಯಾವ್ದ್ರಿ ಹಿಂಗೆಲ್ಲ ಮಲ್ಕೊಂಡೆಲ್ಲ ಹೋಗ್ಬೇಕಾ? ಓ, ಮಲ್ಕೋ ಇವನೇ ಮಲ್ಗಿನಿ ಎಲ್ಲಿ ಎದ್ದಿದ್ಯಲ್ಲ. ಇಲ್ಲ, ಅಯ್ಯೋ, ಇಲ್ಲೂ ಮಲ್ಕೊಂಡು ಹೋಗ್ಬೇಕು. ಈಗ ಓಪನ್ ಆಯ್ತು. ಅಪ್ಪ, ಫುಲ್ಲಿ ನೋಡಿ ಆರಾಮ ಮಲ್ಕೊಂಡೆ. ಫುಲ್ ಸನ್ಲೈಟ್. ಬಟ್ ನಿಜವಾಗ್ಲೂ ಬದುಕಿದ್ದಾಗ ಒಂದ್ಸಲಿ ಜೀವ ಇರ್ಬೇಕ್ರಿ, ಇಲ್ಲೆಲ್ಲ ಬರ್ಬೇಕ್ರಿ. ಇದೆಲ್ಲ ಒಂಥರ, ನಾನು ಬಾಲಿಗೆ ಹೋಗಿದ್ದೆ, ಅಲ್ಲೂ ಸಖತ್ತಾಗಿತ್ತು ರಿವರ್ ರಾಫ್ಟಿಂಗು. ಬಟ್ ಇದು ಒಂಥರ ಬೇರೆನೇ ಫೀಲ್ ಇದೆ ರೀ ಇದು. ಏನ
ಓ ಇಲ್ಲೇ ಡ್ಯಾಶ್ ಹೊಡ್ಕೊಂಡು ಬರ್ತಾವೆ ಕುಚು 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 ಅಂತ. ಉಸಿರಿನ ಭಾಷೆಗೆ ವಿವರಣೆ ತಕೆ ಮನಸ್ಸಿನ ನೋಡಿ ಇವ್ರು ಎಷ್ಟು ಒಳ್ಳೆಯವರು ಅಂದ್ರೆ. ವಾಟ್ ಇಸ್ ದಟ್? Ring. Like Show a me. ring. Yeah, ring for you. You for lady. Yes. ಓ Yeah, for my wife. Yes. Okay. ring ಕೊಟ್ಟಿದ್ದಾರೆ. Inside your wife. ಬ್ಯಾಂಬೂಲ್ ಮಾಡಿರೋ ರಿಂಗ್. Yeah. No, diamond ring. Yeah. Yes. For my wife. Yeah. Kid. Yes. ನೋಡಿ ಲವ್ ಶೇಪಲ್ಲಿ ತೆಗಿಸ್ತಾ ಅವ್ರ ಅಣ್ಣ ಅವರೇ ತೆಗಿಸ್ತಾ ಇದಾರೆ. ಈಗ ಗೊತ್ತಾಯ್ತು. ಲವ್ ಮಾಡಿ ಅಂತ ಇದ್ದಾರೆ. ಆಕ್ಚುಲಿ ನಿಜವಾಗ್ಲೂ ಫುಕೆಟ್ ಈ ಥೈಲ್ಯಾಂಡ್ ತುಂಬಾ ರೊಮ್ಯಾಂಟಿಕ್, ಹೌದೌದು. ಲವ್ ಹಂಗೆ ಅಂತಿದ್ರು. ಇಟ್ ಇಸ್ ಸೋ ಟ್ರೂ. ಹೈ ಚಿಯರ್ಸ್ ಎಲ್ಲರಿಗೂ, ಯಾರ್ಯಾರೆಲ್ಲ ಪ್ರೀತಿ ಮಾಡ್ತಾ ಇರೋ ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ನೋಡಿ ಹಾಂಗ್ ಐಲ್ಯಾಂಡಿಗೆ ಬಂದಿದ್ದೀವಿ. ನನ್ನ ಜೀವನದಲ್ಲಿ ನಂಗೆ ತುಂಬ ಆಸೆ ಇತ್ತು ಈ ಕ್ರಾಬಿ ಐಲ್ಯಾಂಡು, ಇನ್ನು ಬೇರೆ ಬೇರೆ ಐಲ್ಯಾಂಡ್ ಎಲ್ಲ ವ್ಲಾಗ್ಸಲ್ಲಿ, ವಿಡಿಯೋಸಲ್ಲಿ, ಮೂವೀಸಲ್ಲಿ ನೋಡಿದ್ದೆ. ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ನನ್ನ ಕಣ್ಣಾರ ಇಲ್ಲಿ ಆ್ಯಕ್ಚುಲಿ ನಾನು ಜೀವಿಸ್ತಾ ಇದ್ದೀನಿ. ನನಗೆ ಸೀರಿಯಸ್ಲಿ ನೀರಂದರೆ ಸಿಕ್ಕಾಪಟ್ಟೆ ಭಯ. ಬಟ್ ಸ್ಟಿಲ್ ಇಲ್ಲಿಗೆ ಬಂದ ಮೇಲಂತೂ ಅಮೇಝಿಂಗ್ ಆಗಿದೆ, ಸಕ್ಕತ್ತಾಗಿದೆ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸು. ಸೊ ದಯವಿಟ್ಟು ನೀವು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಅಥವಾ ನೀವು ನಿಮ್ಮ ಹಸ್ಬೆಂಡು ಯಾರಾದರೂ ಸರಿ, ಅದಾಗಬೇಕು ಅಂತಿಲ್ಲ, ಯಾರ ಜೊತೆ ಆದರೂ ಬೇಕಾದ್ರೆ ಬರ್ಬೋದು. ಬಟ್ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಲಿಟ್ರಲಿ ಹೆಂಗೆ ಅಂತಂದರೆ ನಿರಂಜನ್ ಹೇಳ್ತಾ ಇದ್ದ, ಯಾಣ ಥರನೇ ಇದೆ ನೋಡಿ. ಕೇವ್ಸ್ ನೋಡಿ ಹೆಂಗಿದೆ, ಓಹ್ ಸಖತ್ತಾಗಿದೆ. ಥ್ಯಾಂಕ್ ಯು ಪಾಂಡೆ, ನನಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಮೋಸ್ಟ್ ವೆಲ್ಕಮ್. ನಂಗೆ ನಿಜವಾಗ್ಲೂ ಯಾವ್ದೋ ಇಷ್ಟ ಆಯ್ತಾ ಬಂಗಾರಿ? ನಂಗೆ ನೀನ್ ಖುಷಿಯಾಗಿದ್ದ ಸಾಕು. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ನೋಡಿ ಮಲ್ಕೊಂಡು ಕೂತ್ಕೊಂಡು ತೇಲ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಗೊತ್ತಕ್ಕಂದ, ನೀನ್ ಖುಷಿಯಾಗಿದ್ರೆ ನಮಗ ಅಷ್ಟೇ ಸಾಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನೀನು ಖುಷಿಯಾಗಿರೋ, ನನ್ನ ನೆಮ್ಮದಿಯಾಗಿರಕ್ ಬಿಟ್ಕೊಡ್ಬೇಕು. ಆಯ್ತು, ಇಲ್ಲಿ ನೋಡಿ ನೋಡಿ ಈಗ ಮಲ್ಕೊಂಡು ಹೋಗೋದು ಹಿಂಗೆ. ಆಕ್ಚುಲಿ ಏನ್ ಗೊತ್ತಾ, ಇದೊಂಥರ ಕಾಂಪನ್ಸೇಷನ್ ಟ್ರಿಪ್. ನೆಕ್ಸ್ಟ್ ಮಂತ್ 1 ತಿಂಗಳು US ಹೋಗ್ತಾ ಇದ್ದೀನಿ. ಫುಲ್ ಅಮೆರಿಕಲ್ಲ ಇದ್ಬಿಡ್ತೀನಿ 1 ತಿಂಗಳು. ಅದಕ್ಕೆ ಪಾಪ ನಮ್ಮ ಬಂಗಾರಿ ಜೊತೆ ಇರಕ್ಕಾಗಲ್ಲ ಅಂದ್ಬಿಟ್ಟು ಬಾಕದ್ದ ನಾನು ನೀನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೊಡೆದೇ ಬಿಡದ ಅಂದ್ಬಿಟ್ಟು ಕರ್ಕೊಂಬಂದೆ. ಬಟ್ ದಿಸ್ ಹ್ಯಾಪನ್ ಟು ಬಿ ಒನ್ ಆಫ್ ದ ಕ್ರೇಜಿಯೆಸ್ಟ್ ಅಂಡ್ ಲವ್ಲಿ ಟ್ರಿಪ್ ಎವರ್. ಹೌದು, ಸಾಕಾಗಿದೆ. ಆಮೇಲೆ ಫುಕೆಟ್ ಥೈಲ್ಯಾಂಡ್ ಅಲ್ಲಿ ಬರೀ ಆ ಥರದೇ ಹಂಗೆ ಅಂತ. ಬಟ್ ಇಲ್ಲಿ ನೋಡಕ್ ಎಷ್ಟಿದೆ ಅಂತಂದ್ರೆ ಒಬ್ಬ ಸಖತ್ತಾಗಿದೆ. ಎಲ್ಲಾ ಥರನೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಥೈಲ್ಯಾಂಡಿಗೆ, ಫುಕೆಟ್ಗೆ ಬಂದಾಗ. ಎಲ್ಲ ಥರ ನೇಚರ್ನು ಎಂಜಾಯ್ ಮಾಡಬೇಕು, ಆಮೇಲೆ ಬೇರೆ ಥರನೂ ಎಂಜಾಯ್ ಮಾಡಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಯಾಕಂದ್ರೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಇದು, ಮಜಾ ಇದೆ. ಓಹೋ ಆಯ್ತು ಚಿನ್ನ, ಬೋಟ್ ಹತ್ರ ಕರ್ಕೊಂಡು ಹೋಗ್ತಾರೆ ನೋಡು. ನೋಡಿ ಹೆಂಗಿದೆ ಅಂತ, ಸಕ್ಕದಾಗಿದೆ. ಪಾ ಸದ್ಯ ನಮ್ಮನ್ನ ಕಯಾಕಿಂಗ್ ಮಾಡಿ ಅಂತ ಹೇಳಿಲ್ಲ, ಇಲ್ಲ ಅಂದಿದ್ರೆ ನಾವಿಬ್ರು ಅಲ್ಲೇ ಇದ್ಬಿಡ್ತಾ ಇದ್ವೋ ಏನೋ, ಅಥವಾ ಎಲ್ಲೋ ಸೆಂಟ್ರ ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ. ಬಟ್ ಇವರು ಒಬ್ಬೊಬ್ರೆ ನೋಡಿ, ಅಂಕಲ್ಗೆ ಸ್ವಲ್ಪ ವಯಸ್ಸಾಗಿದೆ. ವಯಸ್ಸು ಏನಿಲ್ಲ ಚಿನ್ನ, ಎಲ್ಲ ಮಜವಾಗಿರ್ತಾರೆ ಇವರು. ಕಯಾಕಿಂಗು ನಾವೇ ಮಾಡೋದು, ಕೆನೋಯಿ ಅವ್ರು ಮಾಡೋದು. ಅಂದ್ರೆ ಇದು ದೋಣಿ ಸಾಗಲಿ ಅಂತ ಹಿಂಗೆ. ವೆಲ್ಕಮ್ ಟು ಜೇಮ್ಸ್ ಬಾಂಡ್ ಐಲ್ಯಾಂಡ್. ಸೊ ಈಗ ಜಸ್ಟ್ ಜೇಮ್ಸ್ ಬಾಂಡ್ ಐಲ್ಯಾಂಡ್ಗೆ ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ಶೂಟಿಂಗ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಜೇಮ್ಸ್ ಬಾಂಡ್ ಐಲ್ಯಾಂಡ್. ಸಕ್ಕದಾಗಿದೆ, ಸುಡೋ ಬಿಸಿಲು, ಬಟ್ ನೇಚರ್ ಅಮೇಝಿಂಗ್ ಆಗಿದೆ. ಜೇಮ್ಸ್ ಬಾಂಡ್ ಐಲ್ಯಾಂಡಿಗೆ ಬಂದಿದ್ದೀನಿ. ನೋಡಿ ಯಾ ಕಳ್ಳ ಇದಾನೋ, ಯಾವ ಸೈಕೋ ಇದಾನೋ, ಯಾವನಿದಾನೋ ಎಲ್ಲರಿಗೂ ಡಿಶಮ್ ಅಂತ ಶೂಟ್ ಮಾಡ್ಬಿಡ್ತೀನಿ. ಎಕ್ಸ್ಟ್ರಾ ಏನಪ್ಪ ಅಂತಂದ್ರೆ ಬಾಂಬು ಹಾಕ್ತೀನಿ. ಏನ್ ಬಾಂಬ್ ಆಗ್ತದೆ, ಚೇಪೆಕಾಯಿ ಆಗಿತ್ತಾ ಇದೆಯಾ?
ಬಾಂಬ್. ಇದು ಬಾಂಬು. ಹೆಂಗೆ ಬಾಂಬ್ ತೋರ್ಸ? ಗನ್ ಹೆಂಗ್ ಹಿಡ್ಕೊತೆ ತೋರ್ಸ? ಇದು ಹಿಂಗೆ. ಏನ್ ಪುಟ ಅದು ಹೆಗಣ ಹಿಡಿದಂಗಿದೆ ಇಲ್ಲಮ್ಮ. ಅಯ್ಯೋ ಬಾಂಬ್ ನೋಡಿ ಇಲ್ಲಿ. ಯಾವ್ದಮ್ಮ ಇದು? ಯಾವ ತರ ಗನ್ ತೋರ್ಸಿ ಹೆಂಗ್ ಇಟ್ಕೊಳ್ಳೋದ? ಅಯ್ಯೋ ಭಗವಂತನೇ, ಯಾರು ಹಿಡ್ಕೋತಾರ ಕಂದ ಹಂಗೆ? ಅಯ್ಯೋ ಆಮೇಲೆ ಅಲ್ಲಲ್ಲಿ ಸಿಕ್ಕಾಕೊಂಡ್ರೆ ತೆಗಿತಿಯಲ್ಲಮ್ಮ. ಛೇ 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 ಛೇ, ಯಾವ್ದ್ರಿ ಇದು? ಬಾಂಬ್ ಹಾಕದಂತೆ, ಗನ್ ಅಂತೆ. ತೇರಿಗೆ ಓಲಿ ಬಿಡಿ. ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದ್ರೆ ಮಾಡ್ಬಿಡ್ತೀನಿ. ನಾನು ಅವಾಗ್ಲಿಂದ ಒಳ್ಳೆ ಲೂಸ್ ತರ ಜೇಮ್ಸ್ ಬಾಂಡ್ ಐಲ್ಯಾಂಡ್ಗೆ ಬಂದೆ ಅಂತ ಹೇಳ್ತಾ ಇದ್ದೆ. ಬಟ್ ಆಕ್ಚುಲಿ ಇದು ಜೇಮ್ಸ್ ಬಾಂಡ್ ಐಲ್ಯಾಂಡು ಸಖತ್ತಾಗಿದೆ. ಇಲ್ಲಿ ಬರ್ತಾ ಇದ್ದಂಗೆನೆ ಫುಲ್ಲು ಪುಟ್ಟ ಪುಟ್ಟ ಸ್ಟಾಲ್ಸ್ ಇದೆ. ಎಷ್ಟು ಮುದ್ದಾಗಿದೆ. ಇದೇನು ಇಲ್ಲ, ತೋರಿಸ್ತೀನಿ ಇವಾಗ. ಅಮೇಝಿಂಗ್ ಆಗಿರೋದು. ಓಕೆ ನೋಡಿಲಿ. ಅಯ್ಯೋ ಏನ್ ಮುದ್ದಾಗಿದೆ. ಪಾರ್ಟಿ ಮುದ್ದಾಗಿದೆ ಅಲ್ಲ ಇದು. ಹೌದು ನೋಡು, ಹೌದು. 500 ಬಾತ್, 5,315 ರೂಪಾಯಿ. ನೋ ವಿ ಆರ್ ಜಸ್ಟ್ ಸೇಯಿಂಗ್. ಏನ್ ಹೇಳಿದ್ರು 100, 200, 500 ಬಾತ್ ಮೇಲೆ ಬಾತು. ನನಗೆ ಗೊತ್ತಿರೋದು ಒಂದೇ ಬಾತು, ವಾಂಗಿ ಬಾತು. ಚಿನ್ನ ಇಲ್ಲಿ ನೋಡಿಲ್ಲ ಪರ್ಸು. ಹೇಯ್, ಏನ್ ಇಟ್ಕೊಳಕಾಗುತ್ತೆ ಇದ್ರಲ್ಲಿ? ಸ್ಟೈಲ್ಗಷ್ಟೇ ಅದು. ಅದನ್ನ ಬೇಕಾರೆ ಸರ ತರನು ಹಾಕೊಂಡ್ಬಿಡ್ಬೋದು ನೋಡಿ. ಎಲ್ಲ ಮ್ಯಾಗ್ನೆಟ್ಸ್, ಕನ್ನಡಕಗಳು. ಭಯಾನಕ ಎಕ್ಸ್ಪೆನ್ಸಿವ್ ಇಲ್ಲ. 500,000 ಅಂತ ಅವ್ರೆ. ಓ ಚಿನ್ನ ಇಲ್ಲಿ ನೋಡಿಲಿ ಕೇವ್ಸ್. ಆನೆ ಕುಂಡಿಗೆ ಫ್ಯಾನು ನೋಡಿ. ಏನ್ ಕೇಳಿದ್ರು 500 ಬಾತ್ ಅಂತಾರೆ ಕಣೆ. 1,500 ರೂಪಾಯಿ ಕಮ್ಮಿ ಏನೂ ಇಲ್ಲ ಇಲ್ಲಿ. ಒಂಥರ ಸಿಂಪಲ್ ಆಗಿ ಚೆನ್ನಾಗಿದೆ. ಅದು ಏನಿದೆ, ಪೋಲೋ ತರ ಇದೆ ಅದು. ಹೌದಾ? ಬೇಡ ಅಂತೀಯ? ತಿನ್ನೋ ಪೋಲೋ ತರ ಇದೆ, ಅದು ಬೇಕು ಅಂತೀಯಲ್ಲ. ಸ್ಟಾರ್ ಆನೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಟ್ ಭಯಂಕರ ಜಾಸ್ತಿ ಹೇಳ್ತಾವೆ. ದೇವ್ರೇ, ಬೇರ್ತಾ ಹೋಗ್ತಾ ಇದೀನಿ ನೋಡಿ. ಏನ್ ಸಕ್ಕದಾಗಿದೆ ಅಂತ. ವಾ, ಅಲ್ಲೊಂದೇ ಒಂದು ಬಂಡೆ ಹೆಂಗ್ ನಿಂತಿದೆ ನೋಡಿ. ನೋಡಿ ನೋಡಿ. 20 minutes later. ಅಂಡಮಾನ್ ಸಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ವೆಜ್ ಸೆಕ್ಷನ್ ಬೇರೆ ಕಡೆ ಇದೆ, ನಾನ್ ವೆಜ್ ಬೇರೆ ಸೆಕ್ಷನ್ ಕಡೆ ಇದೆ. ವೆಜ್ ಇಲ್ಲೆಲ್ಲ ಫುಲ್ಲು ವೆಜ್ ಊಟ. ಹೇ, ರೈಸ್, ನೂಡಲ್ಸ್, ಬಿರಿಯಾನಿ, ದಾಲ್, ಆಲೂ ಮಟರ್, ನೂಡಲ್ಸ್, ಮಿರ್ಚಿ ಬಜ್ಜಿ, ಸಲಾಡ್, ಊಟ ರೆಡಿ. ಈಗ ಜೇಮ್ಸ್ ಬಾಂಡ್ ಐಲ್ಯಾಂಡಲ್ಲಿ ವಿಲೇಜ್ ಟೂರಿಗೆ ಬಂದಿದ್ದೀವಿ. ಬಂದಿದ ತಕ್ಷಣನೇ ನಮ್ಮ ಹತ್ರ ಇರುವಂಥ ಒಂದು ವಸ್ತುನ ನೋಡಿದ್ವಿ ನೋಡಿ. ಈ ಥರ ನಮ್ಮ ಮನೇಲಿ ಇದೆ. ಇದು ಕ್ಲೀನಾಗಿ ಕಪ್ಪೆ ಸೌಂಡ್ ಥರನೇ ಬರುತ್ತೆ. ಸೊ ಇದು ನಮ್ಮ ಮನೇಲಿ ಇದೆ, ಹಾಗಾಗಿ ನಾವು ತಗೋಬಾರಲ್ಲ. ನಮ್ಮ ಮನೆಗಂತೂ ಇನ್ನೇನು ತಗೋಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಮನೆ ತುಂಬಾ ಆಂಟಿಕ್ ತುಂಬಿಸಿ ಜಾಗನೇ ಇಲ್ಲ ಮನೇಲಿ. ಹಂಗಿದೆ. ಹಂಗೆ ಹೇಳಕ್ಕಾಗಲ್ಲ. ಏನಾದ್ರು ಚೆನ್ನಾಗಿದ್ರೆ ಪಕ್ಕ ತಗೊಳ್ಳೋದೆ. ಏನ್ ತಗೊಂತೀಯ ಚಿನ್ನ? ತಿರ್ಗಾ 4 ದಿನ ಆಮೇಲೆ ಧೂಳಾಗುತ್ತೆ. ಪರವಾಗಿಲ್ಲ, ಒರ್ಸಿಟ್ಕೊಳ್ಳೋಣ. ಅಲ್ಲ, ನಮ್ಮ ಮನೇಲಿ ಇಲ್ದಿರೋದು ಏನೂ ಇಲ್ಲ, ಇಲ್ಲಿ ಎಲ್ಲ ಇದೆ. ಅದೇ ಏನಾದ್ರೂ ಎಕ್ಸ್ಕ್ಲೂಸಿವ್ ಆಗಿದ್ರೆ ಮಾತ್ರ ತಗೊಳ್ಳೋದಿಲ್ಲ ಅಂತಂದ್ರೆ ಇಲ್ಲ. ಆಯ್ತು ಬಾ. ಕಾಫಿ ಚೀಪ್ಗಳು ಏನ್ ಮಾಡ್ತಾವ್ರಿ ಇವರಿಬ್ರು? ಪ್ರಕೃತಿಯ ವಿಸ್ಮಯ ನೋಡ್ತಾ ಇದೀವಿ ನಾವು. ಏನಪ್ಪಾ ಅಂದ್ರೆ ಸೀಶಲ್ ಇದು. ಇದನ್ನ ಕಿವಿಗೆ ಇಟ್ಕೊಂಡ್ರೆ ಸಮುದ್ರದ ಶಾಂತತೆಯ ಒಂದು ಸೌಂಡ್ ಕೇಳಿಸುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಆಕ್ಚುಲಿ ಒಂದೊಂದು ಸೌಂಡ್ ಇದೆ. ಹೆಂಗೆ ಗುರು? ಅಲೆಗಳು ಸೌಂಡ್ ಕೇಳಿಸುತ್ತೆ. ಏನ್ ಮಜಾ ಇದೆ ಇದು. ಕಿವಿಗೆ ಇಟ್ಕೊಂಡ್ರೆ ಈ ವೇವ್ಸ್ ಎಲ್ಲ ಬರುತ್ತಲ್ಲ, ಹಂಗ್ ಕೇಳಿಸ್ತದೆ ನೋಡಿ. ಹುಳಗಳೆಲ್ಲ ಹೆಂಗಿಟ್ಟಿದ್ದಾರೆ ಅಂದ್ರೆ, ಇದೇ ಪಾಂಡೆ ನಾನು ಹೇಳ್ತಾ ಇದ್ದೀವಿ ಜೀರುಂಡೆ ಅಂತ. ಈ ನಿಯಾನ್ ಕಲರ್ ಇದೆ ನೋಡು, ಜೀರುಂಡೆ. ಇದಕ್ಕೆ ಈ ಕತ್ತತ್ರ ಇದು ದಾರ ಕಟ್ಬಿಟ್ಟು ಹಿಂಗ್ ಜುಯ್ ಅಂತ ಹಿಂಗ್ ಬಿಡ್ತಾ ಇದ್ವಿ ಆಡೋದಿಕ್ಕೆ. ನೀನ್ ಚೇಳ
ಸ್ಕಾರ್ಪಿಯೋ, ಹಂಗೇಳು ಜೋಡಿಯಾಕ್ ಸೈನ್. ಅಯ್ಯೋ ಇಲ್ಲಿ ಬೆಕ್ಕು ನೋಡು. ರಿಯಲ್ ಹಾ ಬೊಂಬೆ ಅನ್ಕೊಂಡೆ. ಅಯ್ಯೋ ಅಯ್ಯಯ್ಯಯ್ಯಯ್ಯೋ ಏನ್ ಮುದ್ದಾಗಿದ್ಯಾ ನೀನು. ಅಜ್ಜು ಬೊಂಗುಲಿ ಇಟ್ಟೇ ಇಟ್ಟಿದ್ಯಲ್ಲಪ್ಪ ನೀನು. ನೋಡಿ ಪುಟ್ಟು ಪಪ್ಪ. ಹಾಯ್ ಹಾಯ್ ಹಾಯ್. ಇಟ್ಟೇ ಇಟ್ಟಿದೆ. ಅಯ್ಯೋ ಅಯ್ಯೋ ಊಟಾಗಿದೆ ಇಟ್ಟೇ ಇಟ್ಟು. ಫೈನಲಿ ಡೇನ ಎಂಡ್ ಮಾಡುವಂಥ ಸಮಯ. ಈ ವ್ಲಾಗು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಶ್ರೀನಿಧಿ ಹಾಲಿಡೇಸ್ ಅವ್ರಿಗೆ. ತುಂಬ ಚೆನ್ನಾಗಿ ನಮಗೆ ಐಟಿನರಿ ಎಲ್ಲ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಲಾಸ್ಟ್ ಮಿನಿಟ್ ಆದರೂ ಫ್ಯಾಂಟಾಸ್ಟಿಕ್ ಆಗಿ ರೂಮ್ಸ್ ಆಗಿರಲಿ, ಹಾಗೆ ಸೈಟ್ ಸೀಯಿಂಗ್ ಪ್ಲೇಸಸ್ ಆಗಿರಲಿ ಎಲ್ಲ ಕರೆಕ್ಟಾಗಿ ಬುಕ್ ಮಾಡಿಕೊಟ್ಟಿದ್ರು, ನಮಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಲವ್ ಯು ಆಲ್. ನನ್ನ ಹೇರ್ ಸ್ಟೈಲು, ನನ್ನ ಅವತಾರನ ನೋಡಿ ಶಾಕ್ ಆಗ್ಬಿಟ್ರ. ಇವತ್ತು ನಾವು ಬಂದಿದ್ದೀವಿ ಡಾಲ್ಫಿನ್ಸ್ ಬೇ. ಹುಲಿ ಇರುವಂತಹ ಜಾಗ ನೋಡಿ, ಲಯನ್ ಲ್ಯಾಂಡ್. ಹಾಯ್ ಹಾಯ್. A few moments later.